ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಮತ್ತೆರಡು ಕ್ಷೇತ್ರಗಳಿಗೆ ಉಪಚುನಾವಣೆ ಎದುರಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಒಂದು ಹಿರಿಯೂರು, ಮತ್ತೊಂದು ಧಾರವಾಡ ಗ್ರಾಮಾಂತರ. ಕಾರಣ ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅನ್ನೋ ಕಾರಣಕ್ಕೆ ಜೈಲು ಪಾಲಾದ್ರು, ಹಾಗಾಗಿ ಅವರ ಶಾಸಕ ಸ್ಥಾನ ರದ್ದಾಗಿದೆ. ಹಿರಿಯೂರಲ್ಲಿ ಡಿ ಸುಧಾಕರ್ ಅವರ ನಿಧನದಿಂದ ತೆರವಾಗಿರುವಂತಹ ಸ್ಥಾನ. ಎರಡು ಕ್ಷೇತ್ರಗಳಿಗೆ ಉಪಚುನಾವಣೆ ಕೆಲವೇ ದಿನಗಳಲ್ಲಿ ನಡೆಯೋದ್ರಿಂದ ಬಿಜೆಪಿ ನಾಯಕರು ಆಲ್ರೆಡಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಉಪಚುನಾವಣೆಗೆ ಸಜ್ಜಾಗ್ತಾ ಇದೆ ಕಮಲ ಪಡೆ ಈಗಿನಿಂದಲೇ. ಸೋಲಿನ ಸರಪಳಿ ಮುರಿಯೋದಕ್ಕೆ ಬಿಜೆಪಿ ರಣತಂತ್ರ ರೂಪಿಸಿದೆ. ವಿಜಯೇಂದ್ರಗೆ ಬೈ ಎಲೆಕ್ಷನ್ ಪ್ರತಿಷ್ಠೆಯ ಕಣ, ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ. 6 ಸೋಲಿನ ಬಳಿಕ ಮಾಡು ಇಲ್ಲವೇ ಮಡಿ ಹೋರಾಟವನ್ನ ವಿಜಯೇಂದ್ರ ಅವರು ಮಾಡಲಿದ್ದಾರೆ. ಹಿರಿಯೂರು, ಧಾರವಾಡ ಗ್ರಾಮಾಂತರದಲ್ಲಿ ಗೆಲ್ಲೋದಕ್ಕೆ ಪ್ಲಾನ್ ರೂಪುಗೊಂಡಿದೆ. ಎರಡು ಕ್ಷೇತ್ರಗಳಲ್ಲಿ ಕನಿಷ್ಠ ಒಂದರಲ್ಲಾದ್ರೂ ಕಮಲ ಅರಳಿಸಬೇಕು, ಅದೇ ಟಾರ್ಗೆಟ್ ಇರೋದು. ಗೆಲ್ಲುವ ಕುದುರೆಗಾಗಿ ವಿಜಯೇಂದ್ರ ಟೀಮ್ ಹುಡುಕಾಡ್ತಾ ಇದೆಯಂತೆ. ಸೂಕ್ತ ಅಭ್ಯರ್ಥಿ ಯಾರು ಅಂತ. ಹಿರಿಯೂರು, ಧಾರವಾಡ ಗ್ರಾಮಾಂತರದಲ್ಲಿ ಬಿಜೆಪಿ ಸೀಕ್ರೆಟ್ ಅಭ್ಯರ್ಥಿಯ ಹುಡುಕಾಟ. ಗೆಲ್ಲುವ ಅಭ್ಯರ್ಥಿ ಆಯ್ಕೆಗೆ ಕಾರ್ಯಕರ್ತರಿಂದ ಅಭಿಪ್ರಾಯ ಸಂಗ್ರಹ ಆಗಿದೆ. ಸರ್ವೆ ವರದಿ ಬಳಿಕ ಹೈಕಮಾಂಡ್ ಜೊತೆ ಅಂತಿಮವಾಗಿ ಸಮಾಲೋಚನೆ ಆಗಲಿದೆ. ಶೀಘ್ರದಲ್ಲೇ 2 ಕ್ಷೇತ್ರಗಳ ಅಭ್ಯರ್ಥಿ ಘೋಷಣೆಗೆ ಬಿಜೆಪಿ ಸಿದ್ಧತೆ ಮಾಡಿಕೊಳ್ತಾ ಇದ್ದು, ಉಪಚುನಾವಣೆಯ ಗೆಲುವಿನ ಮೂಲಕ ಕಂಬ್ಯಾಕ್ ಮಾಡೋದಕ್ಕೆ ವಿಜಯೇಂದ್ರ ಅವರು ಸಿದ್ಧರಾಗ್ತಾ ಇದ್ದಾರೆ. ಕಾರಣ ವಿಜಯೇಂದ್ರ ಅವರ ಸ್ಥಾನಮಾನದ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರತಿಷ್ಠೆ ಆಗುತ್ತೆ 2 ಕ್ಷೇತ್ರಗಳು. ಯಾಕಂದ್ರೆ ಈ ಹಿಂದೆ ಬಾಗಲಕೋಟೆ ವಿಧಾನಸಭೆ ಮತ್ತು ದಾವಣಗೆರೆ ವಿಧಾನಸಭೆಯಲ್ಲಿ ಬಿಜೆಪಿ ಸೋತಿರೋ ಕಾರಣದಿಂದ ವಿಜಯೇಂದ್ರ ಅವರ ಬದಲಾವಣೆಯ ಕೂಗು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿತ್ತು. ಬಟ್ ಈಗ ಅದೆಲ್ಲವನ್ನ ಕೂಡ ಸಾರ್ಟ್ ಔಟ್ ಮಾಡಬೇಕು, ಅದಕ್ಕೆ ಅಂತಿಮವಾಗಿ ಎಲ್ಲದಕ್ಕೂ ಕೂಡ ವಿದಾಯ ಹೇಳಬೇಕು ಅಂದ್ರೆ 2 ಕ್ಷೇತ್ರಗಳ ಪೈಕಿ ಒಂದರಲ್ಲಾದ್ರೂ ಗೆದ್ದು ತೋರಿಸ್ಬೇಕು. ಅವರ ನಾಯಕತ್ವದಲ್ಲಿ 2 ಕ್ಷೇತ್ರಗಳ ಪೈಕಿ ಒಂದಾದ್ರೂ ಗೆದ್ರೆ ಈ ಬದಲಾವಣೆಯ ಚರ್ಚೆಗೆ ತೆರೆ ಬೀಳಬಹುದು. ಹಾಗಾಗಿ ಈಗಿನಿಂದಲೇ ಸಿದ್ಧತೆಗಳು ಆರಂಭ ಆಗಿದೆ ಅಂತ.